ಅಡುಗೆ ಸಿಲಿಂಡರ್ ರಿಪೇರಿಯ ವೇಳೆ ಸಿಲಿಂಡರ್ ಸ್ಫೋಟಗೊಂಡ ಕಾರಣ ಮನೆಯಲ್ಲಿದ್ದ ಇಬ್ಬರು ಮಕ್ಕಳು ಸೇರಿದಂತೆ ಒಟ್ಟು 6 ಮಂದಿಗೆ ಗಾಯಗಳಾದ ಘಟನೆ ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ಭಾನುವಾರ ಸಂಜೆ ನಡೆದಿದೆ. ತಾಲೂಕಿನ ಕೇಣಿಯ ಗಾಂವ್ಕರವಾಡದ ನಿವಾಸಿ ಗೌರೀಶ್ ನಾಯ್ಕ್ ಎನ್ನುವರ ಮನೆಯಲ್ಲಿ ಬಾಡಿಗೆಗಿದ್ದ ಪಟ್ಟಣದ ಹೊನ್ನೆಕೆರೆ ಮೂಲದ ಸುದರ್ಶನ್ ಲೋಕಪ್ಪ ನಾಯ್ಕ್ ಎನ್ನುವರ ಮನೆಯಲ್ಲಿ ಈ ಘಟನೆ ನಡೆದಿದೆ. ಇವರು ಬಳಸುತ್ತಿದ್ದ ಸಿಲಿಂಡರ್ನಿಂದ ಅನಿಲಕ್ಕೆ ಸೋರಿಕೆಯಾಗುತ್ತಿದ್ದ ಹಿನ್ನೆಲೆಯಲ್ಲಿ ಅದನ್ನು ಸರಿಪಡಿಸಲು ಕಂಪನಿಯ ಸಿಬ್ಬಂದಿ ಕೇಣಿಯ ಶ್ರವಣ್ ಬಂಟ್ ಆಗಮಿಸಿ ಸರಿಪಡಿಸುವ ವೇಳೆ ಗ್ಯಾಸ್ ಸಿಲಿಂಡರ್ ಏಕಾಏಕಿ ಸ್ಫೋಟಗೊಂಡಿದ್ದು, ಬಾಡಿಗೆ ಮನೆಯಲ್ಲಿ ಆಟವಾಡುತ್ತಿದ್ದ ಗೌರೀಶ್ ನಾಯ್ಕ್ ಅವರ ಮೊಮ್ಮಗ ಕೃಷ್ಣ ನಾಯ್ಕ್, ಬಾಡಿಗೆದಾರ ಸುದರ್ಶನ್ ನಾಯ್ಕ್ ಮತ್ತು ಅವರ ಪತ್ನಿ ರೂಪಾ ನಾಯ್ಕ್, ಅವರ ಮಗ ಶಿವಪ್ರಸಾದ್ ನಾಯ್ಕ್, ಮನೆಯ ಮಾಲೀಕ ಗೌರೀಶ್ ನಾಯ್ಕ್, ಪತ್ನಿ ಗಿರಿಜಾ ನಾಯ್ಕ್, ಸಿಲಿಂಡರ್ ದುರಸ್ತಿಗೆಂದು ಬಂದಿದ್ದ ಶ್ರವಣ್ ಬಂಟ್ ಅವರಿಗೆ ಗಾಯಗಳಾಗಿದೆ. ಇದರಲ್ಲಿ ಗಂಭೀರ ಗಾಯಗಳಾದ ಗೌರೀಶ್ ನಾಯ್ಕ್ ಮತ್ತು ಶ್ರವಣ್ ಬಂಟ್ ಇವರನ್ನು ಮಣಿಪಾಲ ಆಸ್ಪತ್ರೆಗೆ ಮತ್ತು ಉಳಿದವರನ್ನು ಕಾರವಾರ ಜಿಲ್ಲಾ ಆಸ್ಪತ್ರೆ ಹಾಗೂ ಕುಮಟಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಸುದ್ದಿ ತಿಳಿದ ತಕ್ಷಣ ಅಂಕೋಲಾ ಠಾಣೆಯ ಸಿಪಿಐ ಚಂದ್ರಶೇಖರ ಮಠಪತಿ, ಪಿಎಸ್ಐಗಳಾದ ವಿಶ್ವನಾಥ್ ನಿಂಗೊಳ್ಳಿ, ಸುನಿಲ್ ಹುಳ್ಳೊಳ್ಳಿ, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆಗಮಿಸಿ ಕಾರ್ಯಾಚರಣೆ ನಡೆಸಿದ್ದಾರೆ. ಸ್ಥಳಕ್ಕೆ ಕಂದಾಯ ಇಲಾಖೆ ಸಿಬ್ಬಂದಿಗಳು, ಸಂಬಂಧಿಸಿದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.